पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं ಹರಿಃ ಓಂ. ಸಪ್ತಾನ್ನ ವಿದ್ಯೋಪಾಸನೆಯ ಬಗ್ಗೆ ಇಲ್ಲಿ ನಮಗೆ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಆ ಸಪ್ತಾನ್ನ ವಿದ್ಯಾ ಮುಖ್ಯವಾಗಿ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ 3 ಇಂದ್ರಿಯಗಳು, 3 ಅನ್ನಗಳು: ವಾಕ್, ಮನಸ್ಸು ಮತ್ತು ಪ್ರಾಣ. ಆ 3ಕ್ಕೆ ಅಭಿಮಾನಿಗಳಾಗಿ ನಿಂತಿರತಕ್ಕಂಥವರು ಸರಸ್ವತಿ, ಬ್ರಹ್ಮದೇವರು ಮತ್ತು ವಾಯುದೇವರು. ಇವರ ಉಪಾಸನೆಯಿಂದ ಒಂದು ವಿಶಿಷ್ಟವಾದ ಒಂದು ಫಲ ಬರುತ್ತೆ. ಯಾರಿಗೆ? ಅದನ್ನ ಉಪಾಸನೆಯನ್ನ ಮಾಡುವಂತಹ ದೇವತೆ. ನಾನೆನ್ನೆ ಹೇಳಿದೆ, ಸಪ್ತಾನ್ನಗಳನ್ನ ಉಪಾಸನೆ ಮಾಡುವಂತಹ ಒಂದು ಯೋಗ್ಯತೆ ಹಾಗೂ ಅಧಿಕಾರ ಎರಡೂ ಇರುವಂಥದ್ದು ದೇವತೆಗಳಿಗೆ ಮಾತ್ರ. ಅದು ಯಾವ ದೇವತೆಗಳು ಅನ್ನುವ ಪ್ರಶ್ನೆಗೆ ಅದು ಅತ್ಯಂತ ಗೋಪ್ಯ ರಹಸ್ಯವಾದ್ದರಿಂದ ಅದನ್ನು ನಾವು ಅಯೋಗ್ಯರಿಗೆ ಉಪದೇಶ ಮಾಡೋದಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳಿ ಅಲ್ಲಿಂದ ಇನ್ನು ಮುಂದಕ್ಕೆ ಈ ಸಪ್ತಾನ್ನ ವಿದ್ಯಾ ಅಂತ ಏನು ಉಪದೇಶ ಮಾಡಿದ್ರು ಅದನ್ನ ಉಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಪರಿಪೂರ್ಣವಾದ ಒಂದು ಫಲ ಬರಬೇಕು. ಸಪ್ತಾನ್ನೋಪಾಸನೆಯನ್ನ ಮಾಡೋದ್ರಿಂದ ಪರಿಪೂರ್ಣವಾದ ಒಂದು ಫಲ ಏನು ಬರುತ್ತೆ, ಆ ಫಲವನ್ನ ಪಡಿಲಿಕ್ಕಾಗಿ ಒಂದು ವ್ರತ. ಏನು ವ್ರತ ಅಂತಂದ್ರೆ ಹರಿವಾಯುಗಳ ವ್ರತ. ಅದು ಏನು ಹರಿವಾಯುಗಳ ವ್ರತ ಅಂದ್ರೆ, ನಾವೇನು ಉಸಿರಾಟ ಆಡ್ತೇವೆ, ಉಚ್ಛ್ವಾಸ ನಿಶ್ವಾಸ ರೂಪಗಳಾದ ನಮ್ಮ ಉಸಿರಾಟ ಏನಿದೆ ಅದರಲ್ಲಿ ವಾಯುದೇವರ ಮತ್ತು ಭಗವಂತನ ಚಿಂತನೆಯನ್ನ ಮಾಡಬೇಕು ಅನ್ನೋದು ಒಂದು ವ್ರತ. ಆ ವ್ರತದ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅಥಾತೋ ವ್ರತ ಮೀಮಾಂಸಾ. ಈಗ ಸಪ್ತಾನ್ನ ವಿದ್ಯೆಯನ್ನ ಉಪಾಸನೆ ಮಾಡಿದವರಿಗೆ ಪರಿಪೂರ್ಣವಾದ ಒಂದು ಫಲ ಬರಲಿಕ್ಕಾಗಿ ವ್ರತ ಮೀಮಾಂಸ, ಶ್ವಾಸೋಚ್ಛ್ವಾಸ ರೂಪವಾಗಿರತಕ್ಕಂತಹ ಒಂದು ವ್ರತವನ್ನ ನಾವು ಉಪದೇಶ ಮಾಡ್ತೇವೆ, ಹೇಳ್ತೇವೆ. ಏನದು? ಪ್ರಜಾಪತಿರ್ಹ ಕರ್ಮಾಣಿ ಸಸೃಜೇ. ಪ್ರಜಾಪತಿ, ಪ್ರಜಾಪತಿ ಅಂದ್ರೆ ಭಗವಂತ. ಯಾವ ಭಗವಂತ? ಪ್ರಜಾಪತಿ ಅಂದ್ರೆ ಯಾವ ರೂಪದ ಭಗವಂತ? ಆಚಾರ್ಯರದನ್ನ ಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಿಯಾಣಿ ಸಸರ್ಜಾದೌ ವಾಸುದೇವ ಪ್ರಜಾಪತಿ. ಪ್ರಜಾಪತಿ ಅಂತಂದ್ರೆ ವಾಸುದೇವ. ಪ್ರಜಾನಾಂ ಪಾಲನತ್ವಾತ್ತು ಪ್ರಜಾಪತಿರಿತೀರಿತಃ ಅಂತ. ಪ್ರಜೆಗಳನ್ನ ರಕ್ಷಣೆ ಮಾಡ್ತಾನೆ ಅಂತ. ಅಲ್ಲಿ ಪ್ರಜಾ ಅಂತಂದ್ರೆ ಲಿಂಗದೇಹಾದಿಗಳನ್ನ ಕಳ್ಕೊಂಡು ಸ್ವರೂಪ ದೇಹದಲ್ಲೇ ಇದ್ದವರಾಗಿರತಕ್ಕಂತಹ ಮುಕ್ತ ಜೀವರುಗಳನ್ನ ಪ್ರಜೆಗಳು ಅಂತ ಕರೀತಾರೆ. ಅಂತಹ ಮುಕ್ತರ ನಿಯಾಮಕನಾದ್ದರಿಂದ ಮುಕ್ತಿಪ್ರದನಾದ ವಾಸುದೇವನನ್ನ ಪ್ರಜಾಪತಿ ಅಂತ ಕರೀತಾರೆ. ಇಂತಹ ಪ್ರಜಾಪತಿ ನಾಮಕನಾದ ನಮ್ಮ ಭಗವಂತ ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದ. ಕರ್ಮಾಣಿ, ಕರ್ಮಾಣಿ ಅಂದ್ರೆ ಕರ್ಮೇಂದ್ರಿಯಗಳನ್ನ, ಅರ್ಥಾತ್ ಕರ್ಮಗಳನ್ನ ಮಾಡಲಿಕ್ಕೆ ಅನುಕೂಲವಾಗುವಂತಹ ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದ. ಅದು ಯಾವ ಇಂದ್ರಿಯಗಳು? ಮಾತಾಡ್ಲಿಕ್ಕೆ ಅನುಕೂಲವಾಗತಕ್ಕಂತಹ ವಾಗಿಂದ್ರಿಯ, ಕೇಳಲಿಕ್ಕೆ ಅನುಕೂಲವಾಗಿರತಕ್ಕಂತಹ ಕಿವಿ, ಅದಕ್ಕೆಲ್ಲ ಅಭಿಮಾನಿಗಳಾಗಿರತಕ್ಕಂತಹ ದೇವತೆಗಳು. ಆದ್ರೆ 2 ತರ ಇದೆ ಇಲ್ಲಿ, ಅಧ್ಯಾತ್ಮ ಮತ್ತು ಅಧಿದೈವ ಅಂತ. ಅಧ್ಯಾತ್ಮ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು, ಅಧಿದೈವ ಅಂತಂದ್ರೆ ಅವರೇ ದೇವತೆಗಳು ಅಂತ. ಇಂದ್ರಿಯಾಭಿಮಾನಿಗಳನ್ನಾಗಿ ಸೃಷ್ಟಿ ಮತ್ತು ಪ್ರತ್ಯೇಕವಾಗಿ ದೇವತೆಗಳು. ಅಗ್ನಿ ಉದಾಹರಣೆ ಕೊಡು ನಿಮ್ಗೆ. ಅಗ್ನಿಯ ಕೆಲಸ ಏನು? ಇಲ್ಲಿ
ಅಧ್ಯಾತ್ಮದಲ್ಲಿ ವಾಗೀಂದ್ರಿಯ ಅಭಿಮಾನಿ ದೇವತೆ, ಮಾತಿಗೆ ಅಭಿಮಾನಿ ವಾಗೀಂದ್ರಿಯಕ್ಕೆ. ಅದೇ ಅಧಿದೈವದಲ್ಲಿ ಉರಿಯುವಂತಹ ಕೆಲಸ, ಬೆಳಕು, ಜ್ವಲನಕರ್ತೃ, ಅವನು ಅಧಿದೈವದಲ್ಲಿ ಒಬ್ಬನೇ ದೇವತೆ. ಅಧಿದೈವದಲ್ಲಿ ಉರಿದು ಬೆಳಕನ್ನ ಕೊಡ್ತಾನೆ, ಅಧ್ಯಾತ್ಮದಲ್ಲಿ ಇಂದ್ರಿಯಾಭಿಮಾನಿಯಾಗಿದ್ದು ನಮ್ಮಿಂದ ಮಾತಾಡಿಸ್ತಾನೆ. ಹಾಗೆ ಅಂಥ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಮತ್ತು ತತ್ತತ್ ಆಯಾ ಕರ್ಮಗಳನ್ನ ಮಾಡತಕ್ಕ ದೇವತೆಗಳನ್ನ ಭಗವಂತ ಏನ್ ಮಾಡಿದ, ವಾಸುದೇವ ನಾಮಕನಾದ ಭಗವಂತ ಸೃಷ್ಟಿ ಮಾಡಿಬಿಟ್ಟ. ಸರಿ, ಸೃಷ್ಟರಾದವರವ್ರು ಏನ್ ಮಾಡ್ತಾರೆ? ತಾನಿ ಸೃಷ್ಟ ಅನ್ಯೋನ್ಯೇನ ಸ್ಪರ್ಧಯಂತ ವದಿಷ್ಯಾಮ್ಯೇವಾಹಮಿತಿ ವಾಗ್ದಧ್ರೆ ರಕ್ಷಾಮ್ಯಹಮಿತಿ ಚಕ್ಷು ಶ್ರೋಷ್ಯಾಮ್ಯಹಮಿತಿ ಶ್ರೋತ್ರಂ ಏವಮನ್ಯಾನಿ ಕರ್ಮಾಣಿ ಯಥಾ ಕರ್ಮ. ಆಗ ಅವರೆಲ್ಲ ಸೃಷ್ಟರಾಗಿ ಬಂದ್ರಲ್ಲ ದೇವತೆಗಳು, ಅವರೆಲ್ಲ ಗಲಾಟೆ ಮಾಡ್ತಾರೆ. ನಾನ್ ದೊಡ್ಡವನು ಅಂತ ವಿವಾದ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ದೊಡ್ಡವನು ನಾನು ಅಂತ ಗಲಾಟೆ ಮಾಡ್ಲಿಕ್ಕೆ. ಯಾಕೆ ಗಲಾಟೆ ಮಾಡ್ತಾರೆ ಅಂತಂದ್ರೆ, ವಾಯುದೇವರು ದೊಡ್ಡವರು ಅಂತ ಲೋಕಕ್ಕೆ ತೋರಿಸ್ಬೇಕಲ್ಲ. ಈ ನಮಗನ್ಸತ್ತೆ, ಏನ್ರಿ ದೇವತೆಗಳು ಗಲಾಟೆ ಮಾಡ್ತಾರಲ್ಲ, ಏನಪ್ಪಾ ಕರ್ಮ ಇದು? ಇಲ್ಲ, ದೇವತೆಗಳು ಯಾಕೆ ಈ ತರ ವಿವಾದ ಮಾಡ್ತಾರೆ ಅಂದ್ರೆ, ಗೊತ್ತಿದ್ದು ಕಾಲಕಾಲಕ್ಕೆ ಜೀವೋತ್ತಮತ್ವ ಸರ್ವೋತ್ತಮತ್ವ ಸ್ಥಾಪನೆ ಆಗ್ತಾ ಇರ್ಬೇಕು. ಆ ಎರಡು ಮಹಾಪ್ರಮೇಯಗಳಲ್ಲಿ ನಮಗೆ ಕನ್ಫ್ಯೂಷನ್ ಆಗಲೇಬಾರ್ದು, ಡೌಟ್ ಬರಲೇಬಾರ್ದು. ಅದಕ್ಕೋಸ್ಕರವಾಗಿ ದೇವತೆಗಳು ಏನ್ ಮಾಡ್ತಾರೆ, ಗೊತ್ತಿದ್ದು ಗಲಾಟೆ ಮಾಡದಂತೆ ಮಾಡ್ತಾರೆ. ನಾನ್ ದೊಡ್ಡವ ಅಂತ ಗಲಾಟೆ ಮಾಡ್ತಾರೆ. ಏನಂತ? ದ್ರಕ್ಷಾಮ್ಯಹಮಿತಿ, ನಾನು ಮಾತಾಡಿಸ್ತೇನೆ ಅಂತ ವಾಗೀಂದ್ರಿಯ, ನಾನು ನೋಡ್ತೇನೆ ಅಂತ ಚಕ್ಷುರಿಂದ್ರಿಯ, ನಾನು ಕೇಳ್ತೇನೆ ಶಬ್ದಗಳನ್ನ ಕೇಳಿಸುವಂತೆ ಮಾಡ್ತೇನೆ ಅಂತ ಶ್ರೋತ್ರೇಂದ್ರಿಯ. ಒಂದೊಂದು ಇಂದ್ರಿಯಗಳು ನಾನು ಆ ಕೆಲಸ ಮಾಡಿಸ್ತೀನಿ ಅಂತ ಎಲ್ಲ ಗಲಾಟೆ ಮಾಡ್ತಾರೆ. ಆಗ ಏನಾಯ್ತು? ತಾನಿ ಮೃತ್ಯು ಶ್ರಮೋ ಭೂತ್ವಾ ಉಪಯೇಮೆ ತಾನ್ಯಾಪ್ತ್ವಾ ಮೃತ್ಯುರವಾರುಂಧತ ತಸ್ಮಾತ್ ಶ್ರಾಮ್ಯತ್ಯೇವ ವಾಕ್ ಶ್ರಾಮ್ಯತಿ ಚಕ್ಷುಃ ಶ್ರಾಮ್ಯತಿ ಶ್ರೋತ್ರಂ ಅಥೇ ಮಮೇವ ನಾಪ್ನೋತ್ಯೋಯಂ ಮಧ್ಯಮ ಪ್ರಾಣಃ. ಆಗ ಭಗವಂತ ಹೇಳ್ತಾನೆ, ಅಲ್ಲಪ್ಪ, ನೀವು ಗಲಾಟೆ ಮಾಡ್ಕೊಳ್ತಿರೋದು ಯಾಕ್ರಪ್ಪ? ಗಲಾಟೆಗಳನ್ನ ಮಾಡಬೇಡಿ. ಯಾಕೆ ಅಂತಂದ್ರೆ, ಸುಮ್ನೆ ನಾನ್ ದೊಡ್ಡವ ಅಂತ ಗಲಾಟೆ ಮಾಡಿ ಪ್ರಯೋಜನ ಇಲ್ಲ. ಮತ್ತೆ ನೀವೇನ್ ಮಾಡ್ಬೇಕು ಇವಾಗ ಅಂದ್ರೆ, ನಿಮ್ಮಲ್ಲೇ ಯಾರು ಆಯಾಸ ಇಲ್ಲದೆ ಇರುವಂತೆ ಕಂಟಿನ್ಯೂಸ್ ಆಗಿ, ಆಯಾಸ ಸುಸ್ತು ಏನು ಇಲ್ಲ, ಹಾಗೆ ನಿಮ್ಮಲ್ಲಿ ಯಾರು ಕೆಲಸ ಮಾಡ್ತೀರಿ ಅವ್ರು ದೊಡ್ಡವರು. ಸುಮ್ನೆ ನಾನ್ ದೊಡ್ಡವನು ಅಂತ ಇಲ್ಲಿ ಗಲಾಟೆ ಮಾಡ್ಕೊಂಡು ತಿರುಗಾಡ್ಬೇಡ್ರಿ. ನಾನ್ ದೊಡ್ಡವ ಅಂತ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ತೋರಿಸ್ರಿ, ದೊಡ್ಡವರು ಅಂತ ನೀವು ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಮ ಮಹತ್ವವನ್ನ ನೀವು ತೋರಿಸ್ಕೊಡ್ರಿ. ಹೇಗೆ ತೋರಿಸೋದು? ನಾನ್ ದೊಡ್ಡವ ಅಂತನ್ನುವುದನ್ನ ತೋರಿಸೋದು ಹೇಗೆ ಅಂದ್ರೆ, ಒಂದೇ ಕ್ರಮ. ಯಾರು ಕಂಟಿನ್ಯೂಸ್ ಆಗಿ ರೆಸ್ಟ್ಲೆಸ್ ಆಗಿ ಯಾರು ಕೆಲಸವನ್ನ ಮಾಡ್ತಾರೆ ಅವರು ದೊಡ್ಡವರು ಅಂತ ಹೇಳಿ ಭಗವಂತ ಹೇಳ್ದ. ದೇವರು ಹಾಗೆ ಹೇಳ್ತಾ ಇದ್ದಾಗ ಇವರೆಲ್ಲ ವಾಗಭಿಮಾನಿಯಾದ ಅಗ್ನಿ, ನಾನು ಮಾತಾಡಿಸ್ತೇನೆ, ನಿರಂತರವಾಗಿ ನಾನು ಮಾತಾಡಿಸ್ತಾನೆ ಇರ್ತೇನೆ. ಆಗ ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕ ಸೂರ್ಯ, ನಾನು ನೋಡಿಸ್ತಾನೆ ಇರ್ತೇನೆ, ಅವನು ನೋಡ್ತಾನೆ ಇರ್ಬೇಕು. ಆಗ ಕಿವಿಗೆ ಅಭಿಮಾನಿಯಾದಂತಹ ಚಂದ್ರ, ನಾನು ಕೇಳಿಸ್ತಾನೆ ಇರ್ತೀನಿ. ಎಲ್ಲ ಮನಸ್ಸೇ ಮೊದಲಾದ ಇಂದ್ರಿಯಾಭಿಮಾನಿ ದೇವತೆಗಳು, ಶೇಷ, ಗರುಡ, ರುದ್ರ, ಇಂದ್ರ, ಕಾಮ ಮೊದಲಾದ ಎಲ್ಲ ದೇವತೆಗಳು, ನಾವು ಜೀವರಿಂದ ಈ ಕೆಲಸ ಮಾಡಿಸ್ತೀವಿ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಆಗ ಏನಾಯ್ತು? ಯಾರೂ ರೆಸ್ಟ್ ತಗೊಳ್ತಿಲ್ಲ. ಕಣ್ಣು ಕಂಟಿನ್ಯೂಸ್ ಆಗಿ ನೋಡ್ತಾ ಇದೆ, ಕಿವಿ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದೆ, ವಾಗೀಂದ್ರಿಯ ಕಂಟಿನ್ಯೂಸ್ ಆಗಿ ಮಾತಾಡಿಸ್ತಾ ಇದೆ. ಯಾರಿಗೆ ಸುಸ್ತು, ಆಯಾಸ? ಯಾರಿಗೂ ಆಗ್ತಾ ಇಲ್ಲ. ಏನಿದು? ಟೆನ್ಷನ್ ಆಯ್ತು. ಏನಪ್ಪಾ, ಯಾರಿಗೂ
ಈ ತರ ಕಥೆ ಆಗ್ತಾ ಇದೆಯಲ್ಲ, ಆಯಾಸನೇ ಆಗ್ತಿಲ್ವಲ್ಲ ಯಾರಿಗೂ. ಆಗ ಚತುರ್ಮುಖ ಬ್ರಹ್ಮದೇವರು ಶ್ರಮ, ಶ್ರಮ ಅಂದ್ರೆ ಆಯಾಸ, ಆ ರೂಪದಿಂದ ಆ ಎಲ್ಲ ದೇವತೆಗಳ ಒಳಗೆ ಪ್ರವೇಶ ಮಾಡಿಬಿಟ್ರು. ಶ್ರಮ, ಶ್ರಮ ಅಂದ್ರೆ ಆಯಾಸ, ಸುಸ್ತು. ಈ ರೂಪದಿಂದ ದೇವತೆಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ದೇವತೆಗಳ ಒಳಗೆ ಶ್ರಮ ರೂಪದಿಂದ ಬ್ರಹ್ಮದೇವರು ಈ ದೇವತೆಗಳ ಒಳಗೆಲ್ಲ ಸೇರಿಬಿಟ್ರು. ಆಗ ಆಯಾ ದೇವತೆಗಳಿಗೆ ಶ್ರಮ ಆಯ್ತು, ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕಾಗ್ಲಿಲ್ಲ. ಆದ್ದರಿಂದ ಮಾತಾಡಿಸುವಂಥದ್ದು ಅಂತನ್ನೋದು ವಾಗಭಿಮಾನಿಯಾಗಿರತಕ್ಕ ಅಗ್ನಿಗೆ ಭಗವಂತನ ಪೂಜೆ, ಕಣ್ಣಿಗೆ ಅಭಿಮಾನಿಯಾಗಿರತಕ್ಕಂತಹ ಸೂರ್ಯನಿಗೆ ನಮ್ಮಿಂದ ನೋಡಿಸುವಂಥದ್ದು ಅಂತನ್ನೋದು ದೇವರ ಪೂಜೆ, ಶ್ರೋತ್ರಾಭಿಮಾನಿಯಾದಂತಹ ಕಿವಿಗೆ ಅಭಿಮಾನಿಯಾದಂತಹ ಚಂದ್ರನಿಗೆ ಕಿವಿಯಿಂದ ಶಬ್ದಗಳನ್ನ ಕೇಳಿಸುವಂಥದ್ದು ಅಂತನ್ನೋದು ಭಗವಂತನ ಪೂಜೆ. ಯಾವಾಗ ಶ್ರಮ ಆಯಿತು ಆಗ ಆ ಪೂಜಾ ಲೋಪ ಆಯ್ತು, ಲೋಪ ಆಯ್ತು, ವಿಘ್ನ ಬಂತು. ಆದ್ದರಿಂದಲೇ ಕಂಟಿನ್ಯೂಸ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ನೋಡ್ಲಿಕ್ಕೆ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಕೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಂಟಿನ್ಯೂಸ್ ಆಗಿ ನೋಡ್ಲಿಕ್ಕೂ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಕೇಳಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆಯಾ ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳಿಗೆ ಆಯಾಸ ಆಗತ್ತೆ. ಆದ್ದರಿಂದ ಆಯಾ ಇಂದ್ರಿಯಗಳಿಗೆ ಅಭಿಮಾನಿಗಳಾದಂತಹ ಎಲ್ಲ ದೇವತೆಗಳು ಸುಸ್ತಾಗ್ಬಿಟ್ರು, ಶ್ರಮ ಆಗೋಯ್ತು ಅವರಿಗೆ. ಆದ್ದರಿಂದ ರೆಸ್ಟ್ಲೆಸ್ ಆಗಿ ಕಂಟಿನ್ಯೂಸ್ ಆಗಿ ಆ ಕರ್ಮಗಳನ್ನ ಮಾಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಬ್ರಹ್ಮದೇವರು ವಾಯುದೇವರ ಒಳಗೆ ಶ್ರಮ ಎನ್ನುವ ರೂಪದಿಂದ ಪ್ರವೇಶ ಮಾಡಲಿಲ್ಲ. ಯಾಕೆ ಪ್ರವೇಶ ಮಾಡಲಿಲ್ಲ? ಆಚಾರ್ಯ ಭಾಷೆಯಲ್ಲಿ ಹೇಳ್ತಾರೆ, ಬ್ರಹ್ಮ ಬೇರೆ ಅಲ್ಲ, ವಾಯು ಇಬ್ರು ಸಮಾನರಾಗಿರ್ತಕ್ಕಂಥವು. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸು ಅಂತ ಸುಂದರಕಾಂಡದಲ್ಲಿ ಆಚಾರ್ಯ ಹೇಳುವಾಗ ಅವಿಶ್ರಮ ಅಂತ, ವಾಯುದೇವರಿಗೆ ವಿಶ್ರಾಮ ಅಥವಾ ವಿಶ್ರಾಂತಿ ಅನ್ನುವುದಿಲ್ವೇ ಇಲ್ಲ. ಮುಖ್ಯ ಪ್ರಾಣದೇವರಿಗೆ ವಿಶ್ರಾಂತಿ ಅಂತನ್ನೋದಿಲ್ಲ. ಅವಿಶ್ರಮರಾಗಿ, ವಿಶ್ರಾಂತಿ ರಹಿತರಾಗಿ, ರೆಸ್ಟ್ಲೆಸ್ ಆಗಿ ಭಗವಂತನ ಪೂಜಾತ್ಮಕವಾದ ಕರ್ಮಗಳನ್ನು ಮಾಡತಕ್ಕಂಥವ್ರು ಮುಖ್ಯ ಪ್ರಾಣದೇವರು. ಅವ್ರಿಗೇನು ತಾನಿಜ್ಞಾತು ದಧ್ರಿರೇ. ಏನಾಯ್ತು ಆಮೇಲೆ? ಏನಪ್ಪಾ ನಮಗೆಲ್ಲ ಇಷ್ಟ ಆಯಾಸ ಆಯ್ತು, ಮುಖ್ಯ ಪ್ರಾಣದೇವರಿಗೆ ಆಯಾಸವೇ ಆಗಲಿಲ್ವಲ್ಲ? ಅವರ ಸ್ವರೂಪ ಅನ್ನೋದು ಹೇಗಿದೆ, ಮುಖ್ಯ ಪ್ರಾಣದೇವರ ಸ್ವರೂಪ ನಾವು ತಿಳ್ಕೊಳ್ಬೇಕಲ್ಲ ಅಂತ ಪ್ರಯತ್ನ ಪಟ್ಟು ಮುಖ್ಯ ಪ್ರಾಣದೇವರ ಸ್ವರೂಪವನ್ನ ತಿಳ್ಕೊಳ್ಬೇಕು ಅಂತ ದಧ್ರಿರೇ ನಿಶ್ಚಯ ಮಾಡ್ತಾರೆ. ಅಯಂ ವೈನ ಶ್ರೇಷ್ಠೋ ಯಸ್ ಸಂಚರಂತ್ಯಾಸರಂತ್ಯನಂ ಯಥತೆ ಅಥೋ ನರಿಷ್ಯತಿ ಹಂತ ಅಸ್ಯೈವ ಸರ್ವೇ ರೂಪಮಸಾಮೇತಿ ಏತಸ್ಯೇವ ಸರ್ವೇ ರೂಪಂ ಅಭವನ್ ತಸ್ಮಾದೇತಯೇತೇನಾಖ್ಯಾಯಂತೆ ಪ್ರಾಣ ಇತಿ ತೇನ ಹವಾವತತ್ಕುಲಮಾಚಕ್ಷತೆ ಯಸ್ಮಿನ್ ಕುಲೇ ಭವತಿ ಯಯೇವಂ ವೇದ ಯೌ ಹೈವಂ ವಿಧಾ ಸ್ಪರ್ಧತೆ ಅನುಶುಷ್ಯ ಹೈವಾಂ ತತೋ ಮ್ರಿಯತೆ ಇತ್ಯಧ್ಯಾತ್ಮಂ. ಮುಖ್ಯ ಪ್ರಾಣದೇವರ ವೈಭವವನ್ನ, ಅವರ ಸಾಮರ್ಥ್ಯವನ್ನ, ಅವರ ಸ್ವರೂಪವನ್ನ ತಿಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದಂತಹ ಆ ಇಂದ್ರಿಯಾಭಿಮಾನಿಗಳಾದಂತಹ ಎಲ್ಲ ದೇವತೆಗಳು ನಿರ್ಧಾರ ಮಾಡ್ತಾರೆ, ನಮ್ಮೆಲ್ಲರಿಗಿಂತ ಅತ್ಯಂತ ಶ್ರೇಷ್ಠರಾದವರು ಮುಖ್ಯ ಪ್ರಾಣದೇವರು. ಯಾಕೆ ಅಂತಂದ್ರೆ ಅವರು ಸಂಚಾರ ಮಾಡ್ಲಿ, ಸಂಚಾರ ಮಾಡದೇ ಇರ್ಲಿ, ಅವ್ರಿಗೆ ಆಯಾಸ ಆಗೋದಿಲ್ಲ, ಅವರಿಗೆ ಶ್ರಮ ಇಲ್ಲ, ಅವರಿಗೆ ಮರಣ ಇಲ್ಲ. ಆದ್ದರಿಂದ ನಾವು ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ. ಆದ್ದರಿಂದ ಇನ್ನು ಮೇಲೆ ನಾವು ಮುಖ್ಯ ಪ್ರಾಣರ ಪ್ರತಿಮೆಗಳಾಗಿ ಬಿಡೋಣ. ಪ್ರತಿಮೆಗಳು ಅಂದ್ರೆ ಏನು?
ನಾವು ಕೂಡ ಮುಖ್ಯ ಪ್ರಾಣದೇವರ ಸನ್ನಿಧಾನಕ್ಕೆ ಪಾತ್ರರಾಗೋಣ, ಆ ಮುಖ್ಯ ಪ್ರಾಣದೇವರ ಸೇವಕರಾಗೋಣ ಅಂತ ಚಿಂತನೆ ಮಾಡ್ತಾರಂತೆ. ಚಿಂತನೆ ಮಾಡಿ ಮುಖ್ಯ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ಮುಖ್ಯ ಪ್ರಾಣದೇವರು ಶೇಷದೇವರೇ ಮೊದಲಾದ ಎಲ್ಲ ದೇವತೆಗಳನ್ನ ತಮ್ಮ ಭೃತ್ಯ, ತಮ್ಮ ಸೇವಕರನ್ನಾಗಿ ಮಾಡಿಕೊಂಡ್ರು. ಅವರ ಪ್ರಾರ್ಥನೆಗೆ ಒಲಿದು ಅವರ ಒಳಗೆ ಪ್ರವೇಶ ಮಾಡಿದ್ರು. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಪ್ರವೇಶ ಮಾಡಿ ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ತಮ್ಮ ಪ್ರತಿಮೆಯನ್ನಾಗಿ ಮಾಡಿಕೊಂಡ್ರು. ಪ್ರತಿಮಾ ಅಂದ್ರೆ ತಮ್ಮ ಸನ್ನಿಧಾನವನ್ನ ಅಲ್ಲಿ ಇಟ್ಟರು. ಆದ್ದರಿಂದಲೇ ಎಲ್ಲ ಇಂದ್ರಿಯಗಳನ್ನ ನಾವು ಪ್ರಾಣ ಅಂತ ಕರಿತೀವಿ. ಇಂದ್ರಿಯಗಳಿಗೆ ಪ್ರಾಣ ಅಂತ ಹೆಸರು. ಯಾಕೆ ಇಂದ್ರಿಯಗಳನ್ನ ಪ್ರಾಣ ಅಂತ ಯಾಕೆ ಕರೀತಾರೆ ಅಂದ್ರೆ ಇದೇ ಕಾರಣ. ಮುಖ್ಯ ಪ್ರಾಣದೇವರ ಸನ್ನಿಧಾನ ಆಯಾ ಎಲ್ಲ ಇಂದ್ರಿಯಗಳಲ್ಲಿದೆ. ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮುಖ್ಯ ಪ್ರಾಣದೇವರ ಪ್ರತಿಮೆಗಳು. ಆದ್ದರಿಂದ ಎಲ್ಲ ಇಂದ್ರಿಯಗಳನ್ನ ಪ್ರಾಣ. ಆದ್ದರಿಂದ ಇವತ್ತಿಗೂ ಕೂಡ ಯಾವ ವಂಶದಲ್ಲಿ ಯಾವನು ಶ್ರೇಷ್ಠ ವ್ಯಕ್ತಿ ಇರ್ತಾನೋ ಆ ವಂಶವನ್ನ ಅವನ ಹೆಸರಲ್ಲೇ ಕರೀತಾರೆ. ಹೌದಲ್ವಾ? ಭರತ ವಂಶ ಅಂತ ಕರೀತಾರೆ, ಕುರು ವಂಶ ಅಂತ ಕರೀತಾರೆ, ರಘುವಂಶ ಅಂತ ಕರೀತಾರೆ. ಯಾಕೆ? ಆ ವಂಶದಲ್ಲಿ ಆ ವ್ಯಕ್ತಿ ಶ್ರೇಷ್ಠ ಆದ್ದರಿಂದ ಆ ಇಡೀ ವಂಶವನ್ನೇ ಅವನ ಹೆಸರಿಂದ ಕರೀತಾರಲ್ವಾ. ಹಾಗೆ ಎಲ್ಲ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ವಾಯುದೇವರಾದ್ದರಿಂದ, ಇಂದ್ರಿಯ ನಿಯಾಮಕರಾದ್ದರಿಂದ ಆ ಎಲ್ಲ ಇಂದ್ರಿಯಗಳನ್ನು ಪ್ರಾಣ ಅಂತ ಕರೀತಾರೆ. ಆದ್ದರಿಂದ ಯಾವ ವ್ಯಕ್ತಿ ಮುಖ್ಯ ಪ್ರಾಣದೇವರು ಜೀವೋತ್ತಮರು, ಮುಖ್ಯ ಪ್ರಾಣದೇವರು ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಪ್ರಾಣದೇವರ ಸ್ವರೂಪವನ್ನ ಯಾರು ತಿಳಿದಿದ್ದಾನೆ, ಅವನ ಜೊತೆಯಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ, ಅವನ ಜೊತೆಯಲ್ಲಿ ವಿವಾದ ಮಾಡಿದ್ರೆ ಅವರಿಗೆ ಜೀವನದಲ್ಲಿ ತುಂಬಾ ಕಷ್ಟ ಬರುತ್ತಂತೆ. ಕೊನೆಗೆ ಮರಣ ಅನ್ನೋದು ಬಂದುಬಿಡುತ್ತೆ. ಆದ್ದರಿಂದ ಮುಖ್ಯ ಪ್ರಾಣದೇವರ ಬಗ್ಗೆ ಯಾರು ತಿಳಿದಿದ್ದಾರೆ ಅವರಿಗೆ ಬೇಜಾರಾಗುವಂತೆ ನಾವು ಮಾಡಬಾರದು. ಅಂದ ಮೇಲೆ ಆ ಮುಖ್ಯ ಪ್ರಾಣದೇವರ ಬಗ್ಗೆ ನಾವು ಸರಿಯಾಗಿ ತಿಳಿಬೇಕು, ಅವರ ದ್ವೇಷವನ್ನ ಮಾಡಬಾರದು ಅಂತ ಪ್ರತ್ಯೇಕವಾಗಿ ನಾವು ಬೇರೆ ಹೇಳಬೇಕಾ? ಆದ್ದರಿಂದ ದೇಹದಲ್ಲಿ ನಿಯಾಮಕರಾಗಿರತಕ್ಕಂತಹ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು ತಮ್ಮೆಲ್ಲರಿಗಿಂತ ಅತ್ಯಂತ ಶ್ರೇಷ್ಠ ಮುಖ್ಯ ಪ್ರಾಣ ಅಂತ ಡಿಸೈಡ್ ಮಾಡಿದ್ದರಿಂದ ಇದು ಅಧ್ಯಾತ್ಮದಲ್ಲಿ ಮುಖ್ಯ ಪ್ರಾಣದೇವರ ಶ್ರೇಷ್ಠತ್ವವನ್ನ ನಿರೂಪಣೆ ಮಾಡತಕ್ಕಂತಹ ಒಂದು ಭಾಗ. ಇಲ್ಲಿ ಮುಗಿಯತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅಧಿದೈವದಲ್ಲಿ ಅಥಾಧಿದೈವತಂ, ಅವಾಗ್ಲೇ ಹೇಳಿದ್ನಲ್ಲ, ಅಧಿದೈವ ಅಗ್ನಿ ವಾಗೀಂದ್ರಿಯಾಭಿಮಾನಿ ದೇವತೆ, ಹೊರಗಡೆ ಜಾಜ್ವಲ್ಯಮಾನವಾಗಿ ಉರಿಯುವಂತ ಬೆಂಕಿ ಉರಿತಾ ಇದೆ ಅಂತ ಅದಕ್ಕೆ ದೇವತೆ. ಈಗ ಅಧಿದೈವದಲ್ಲಿ ದೇವತೆಗಳಿಗೆ ಸ್ಪರ್ಧೆ, ಅದರಲ್ಲಿ ಮತ್ತೆ ಮುಖ್ಯ ಪ್ರಾಣದೇವರ ಜೀವೋತ್ತಮತ್ವ ಸ್ಥಾಪನೆ. ಅಥಾಧಿದೈವತಂ, ಈಗ ಅಧಿದೈವತದಲ್ಲಿ ಮುಖ್ಯ ಪ್ರಾಣದೇವರ ಅತ್ಯಂತ ಶ್ರೇಷ್ಠರು ಅನ್ನೋದನ್ನ ನಿರೂಪಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಜ್ವಲಿಷ್ಯಾಮ್ಯೇವಾಹಮಿತ್ಯಗ್ನಿರ್ದಧ್ರೆ ತಪಸ್ಯಾಮ್ಯಹಮಿತ್ಯಾದಿತ್ಯ ಭಾಸ್ಯಾಮ್ಯಹಮಿತಿ ಚಂದ್ರಮಾಃ ಏವಮನ್ಯಾ ದೇವತಾ ಯಥಾ ದೈವತಂ ಸ ಯಥೈಷಾಂ ಪ್ರಾಣಾನಾಂ ಮಧ್ಯಮಃ ಪ್ರಾಣ ಏವಮೇತಾಸಾನ್ ದೇವತಾನಾಂ ವಾಯುಃ ವ್ಲೋಚಂತಿ ಹ್ಯನ್ಯಾ ದೇವತಾಃ ನ ವಾಯುಃ ಸೈಷಾನಾಸ್ತಮಿತಾ ದೇವತಾ ಯದ್ವಾಯುಃ. ಅಗ್ನಿ, ನಾನು ರೆಸ್ಟ್ಲೆಸ್ ಉರಿತಾನೆ ಇರ್ತೀನಿ ಅಂತ ಅಗ್ನಿ ಚಿಂತನೆ ಮಾಡ್ತಾನೆ. ನಾನು ಯಾವಾಗ್ಲೂ ಬೆಳಕನ್ನ ಕೊಡ್ತಾ ಇರ್ತೇನೆ ಅಂತ ಸೂರ್ಯ, ನಾನು ಯಾವಾಗಲೂ ಬೆಳದಿಂಗಳನ್ನ ಕೊಡ್ತಾ ಇರ್ತೇನೆ ಅಂತ ಚಂದ್ರ, ಹೀಗೆ ಎಲ್ಲ ದೇವತೆಗಳು ನಾನು ಯಾವಾಗ್ಲೂ ಮಳೆಯನ್ನ ಕೊಡ್ತಾಲೇ ಇರ್ತೇನೆ ಅಂತ ಇಂದ್ರದೇವರು, ಹೀಗೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ಕೆಲಸಗಳನ್ನ ಚಿಂತನೆಯನ್ನ ಮಾಡ್ತಾ ಬಂದು, ನಾನು ಈ ಕೆಲಸವನ್ನ ಕಂಟಿನ್ಯೂಸ್ ಆಗಿ ಮಾಡ್ತೇನೆ, ನಾನು ಆ ಕೆಲಸಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತೇನೆ ಅಂತ ಆ ಎಲ್ಲ ದೇವತೆಗಳು ಚಿಂತನೆಯನ್ನ ಮಾಡ್ತಾ ಬಂದರು. ಆಗ ಮತ್ತೆ ಆ ಎಲ್ಲ ದೇವತೆಗಳ ಒಳಗೆ ಶ್ರಮ ರೂಪದಿಂದ ಬ್ರಹ್ಮದೇವರು ಪ್ರವೇಶ ಮಾಡ್ತಾರೆ.
ಆದ್ರೆ ವಾಯುದೇವರಲ್ಲಿ ಮಾತ್ರ ಇಲ್ಲ. ಆದ್ದರಿಂದ ಆ ಎಲ್ಲ ದೇವತೆಗಳಿಗೆ ಅವರವರ ಕೆಲಸವನ್ನು ಮಾಡೋದು ಸ್ವಲ್ಪ ಕಷ್ಟವಾಗ್ಬಿಡುತ್ತೆ. ಆದ್ರೆ ವಾಯುದೇವರು ಮಾತ್ರ ಯಾವಾಗ್ಲೂ ಹಾಗೆ ಇರ್ತಾರೆ. ಅವರಿಗೆ ಮರಣ ಇಲ್ಲ. ಮರಣ ಇಲ್ಲ ಅಂದ್ರೆ ವಾಯುದೇವರ ಶರೀರವೂ ಒಂದು ದಿವಸ ಕೆಳಗೆ ಬೀಳುವಂಥದ್ದೇ. ಹಾಗಿದ್ರೂ ಕೂಡ ಅವರ ಜ್ಞಾನ ನಾಶ ಆಗೋದಿಲ್ಲ. ವಾಯುರನಿಲಮೃತ ಮಥೇದಂ ಭಸ್ಮಾಂತಂ ಶರೀರಂ ಅಂತ ಈಶಾವಾಸ್ಯೋಪನಿಷತ್ತು. ಮುಖ್ಯ ಪ್ರಾಣದೇವರು ಅಮೃತ. ಲಿಂಗದೇಹ ಇದ್ರೂ ಕೂಡ, ಅವ್ರ ಲಿಂಗದೇಹ ಕೆಳಗೆ ಬಿದ್ರೂ ಕೂಡ ಮುಖ್ಯ ಪ್ರಾಣದೇವರು ಅವರ ಜ್ಞಾನ ನಿತ್ಯವಾದ್ದರಿಂದ ಅವರು ನಿತ್ಯರೇ. ಮುಖ್ಯ ಪ್ರಾಣದೇವರ ಜ್ಞಾನಕ್ಕೆ ನಾಶ ಇಲ್ಲ. ಆದ್ದರಿಂದ ಅಧಿದೈವತದಲ್ಲಿಯೂ ಅಧ್ಯಾತ್ಮದಲ್ಲಿಯೂ ಪ್ರಾಣದೇವರೇ ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥವರು. ಆದ್ದರಿಂದ ಈ ವಿಷಯದಲ್ಲಿ ಎಲ್ಲ ದೇವತೆಗಳು ಮುಖ್ಯ ಪ್ರಾಣದೇವರ ಅಧೀನರೇ ಅನ್ನುವಂತಹ ವಿಷಯದಲ್ಲಿ ಉಪನಿಷತ್ತು ಅದೇ ಪ್ರಮಾಣವನ್ನು ಹೇಳುತ್ತೆ. ಅಥೈಷ ಶ್ಲೋಕೋ ಭವತಿ, ಈ ವಿಷಯದಲ್ಲಿ ಪ್ರಮಾಣ ಇದೆ, ಮಂತ್ರ ಇದೆ ಅಂತ ಹೇಳುತ್ತೆ. ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ಇತಿ ಪ್ರಾಣಾದ್ವಾ ಏಷ ಉದೇತಿ ಪ್ರಾಣೇ ಅಸ್ತಮೇತಿ ತಂ ದೇವಾಶ್ಚಕ್ರಿರೆ ಧರ್ಮಂ ಸ ಏವಾದ್ಯ ಸ ವಿಶ್ವಃ ಇತಿ ಯದ್ವಾ ಏತೆ ಅಮುಂ ಹ್ಯಧ್ರಿಯಂತ ತದೈವಾಪ್ಯದ್ಯ ಕುರ್ವಂತಿ ತಸ್ಮಾದೇಕಮೇವ ವ್ರತಂ ಚರೇತ್ ಪ್ರಾಣ್ಯಾಚ್ಚೈವಾಪಾನ್ಯಾಚ್ಚ ನೇನ್ಮಾ ಪಾಪ್ಮಾ ಮೃತ್ಯುರಾಪ್ನುವದಿತಿ ಯದ್ಯುಚ್ಚರೇತ್ ಸಮಾಪಿಪ ಇಷೇತ್ ತೇನೋ ಏತಸ್ಯೈ ದೇವತಾಯೈ ಸಾಯುಜ್ಯಂ ಸಲೋಕತಾಂ ಜಯತಿ. ಏನು ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಮಾನನಾಗ್ತಾನೆ, ಚಂದ್ರ ಬೆಳಕನ್ನ ಕೊಡ್ತಾನೆ, ಚಂದ್ರ ಬೆಳಕನ್ನ ಕೊಡೋದಿಲ್ಲ, ಅಗ್ನಿ ಉರಿಯತ್ತೆ, ಅಗ್ನಿ ಉರಿಯೋದಿಲ್ಲ, ಇದೆಲ್ಲವೂ ಕೂಡ ಮುಖ್ಯ ಪ್ರಾಣದೇವರಿಂದಲೇ. ಆ ದೇವತೆಗಳ ಉದಯವೂ ಮುಖ್ಯ ಪ್ರಾಣದೇವರಲ್ಲೇ, ದೇವರಿಂದಲೇ. ಆ ದೇವತೆಗಳ ಲಯವೂ ಮುಖ್ಯ ಪ್ರಾಣದೇವರಲ್ಲೇ. ಆದ್ದರಿಂದ ಎಲ್ಲ ದೇವತೆಗಳು ಒಂದು ಶ್ರೇಷ್ಠವಾದ ವ್ರತವನ್ನ ಮಾಡಿದ್ರು. ಅದನ್ನ ಹಂಸೋಪಾಸನ ಅಂತ ಕರೀತಾರೆ. ಏನು ಹಂಸೋಪಾಸನ ಅಂತಂದ್ರೆ ಉಸಿರಾಡುವುದೇ ಹಂಸೋಪಾಸನ. ಇವತ್ತಿಗೂ ಆ ಹಂಸೋಪಾಸನ ಇಲ್ಲ ಅಂತಂದ್ರೆ, ಹಂಸ ಮಂತ್ರ ಜಪ ಧ್ಯಾನ ಇಲ್ಲ ಅಂತಂದ್ರೆ ನಾವ್ಯಾರು ಇರೋದಿಲ್ಲ. ನಮ್ಮ ಉಸಿರಾಟ, ನಮ್ಮ ವ್ಯಾಪಾರ, ನಮ್ಮದೆಲ್ಲಕ್ಕೂ ಮೂಲ ಅದೇ. ಆದ್ದರಿಂದ ದೇವತೆಗಳು ಮುಖ್ಯ ಪ್ರಾಣದೇವರನ್ನ ಅತ್ಯಂತ ಶ್ರೇಷ್ಠರು ಅಂತ ನಿರ್ಣಯವನ್ನ ಮಾಡಿದ್ರಲ್ಲ. ನಿರ್ಣಯವನ್ನ ಮಾಡುವಾಗ ಯಾವುದನ್ನ ಮೂಲಭೂತವಾಗಿಟ್ಟುಕೊಂಡು ವ್ರತವನ್ನ ಮಾಡಿದ್ರು, ಶ್ವಾಸೋಚ್ಛ್ವಾಸ, ನಮ್ಮ ಉಸಿರಾಟದಲ್ಲಿ ಉಪಾಸನೆಯನ್ನ ಏನ್ ಮಾಡಿದ್ರು ಅದನ್ನ ಇವತ್ತಿಗೂ ಮಾಡ್ತಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಉಪಾಸಕ ಇದ್ದಾನೆ, ಇದು ಎಲ್ಲರಿಗೂ ಸಾಮಾನ್ಯ. ಸಪ್ತಾನ್ನ ವಿದ್ಯೋಪಾಸನೆಯನ್ನು ಮಾಡತಕ್ಕಂತಹ ದೇವತೆಗಳಿರ್ಲಿ ಅಥವಾ ನಮ್ಮಂಥವ್ರಿರ್ಲಿ, ಮುಖ್ಯ ಪ್ರಾಣದೇವರು ನಿತ್ಯರು, ಅವರಿಗೆ ಮರಣ ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರು ಜೀವೋತ್ತಮರು, ಅವರು ನಿತ್ಯ ಜ್ಞಾನ ಸ್ವರೂಪರು, ಅವರಿಗೆ ಮರಣ ಇಲ್ಲ ಅಂತ ಯಾರು ತಿಳ್ಕೊಳ್ತಾನೆ ಅವನಿಗೂ ಕೂಡ ಅಕಾಲ ಮೃತ್ಯು ಮೊದಲಾದವುಗಳು ಯಾವುದು ಬರೋದಿಲ್ಲ ಅಂತ ಉಪಾಸನೆ ಮಾಡತಕ್ಕಂತಹ ವ್ಯಕ್ತಿ, ಆ ವ್ಯಕ್ತಿಗಳು ಏನ್ ಮಾಡ್ಬೇಕು? ಉಪನಿಷತ್ ಹೇಳುತ್ತೆ, ಹಂಸೋಪಾಸನೆಯನ್ನ ಮಾಡಬೇಕು. ಮುಖ್ಯ ಪ್ರಾಣದೇವರಿಗೆ ಅಂದ್ರೆ ಹರಿವಾಯುಗಳಿಗೆ ಸಂಬಂಧಪಟ್ಟ ಹಂಸ ಉಪಾಸನೆಯನ್ನ ಮಾಡಬೇಕು. ಇದನ್ನ ಆರಂಭ ಮಾಡಿದ ಮೇಲೆ ಕ್ಲೋಸ್ ಮಾಡ್ಲೇಬೇಕು. 3 ದಿನ ಮಾಡಿ ಬಿಟ್ಬಿಡೋದಲ್ಲ, ಇದನ್ನ ಮಾಡಿ ಬದುಕಿರೋ ತನಕ ಮಾಡ್ತಾಲೇ ಇರ್ಬೇಕು. ಇತರ ದೇವತೆಗಳ ಉಪಾಸನೆಯನ್ನು ಮಾಡ್ತಿದ್ರು ಕೂಡ ಅದನ್ನು ಮಧ್ಯದಲ್ಲಿ ಬಿಡದೆ ಕಂಟಿನ್ಯೂ ಮಾಡಬೇಕು. ಇದನ್ನ ಉಪಾಸನೆ ಮಾಡೋದ್ರಿಂದ, ಹಂಸೋಪಾಸನೆಯನ್ನ ಮಾಡೋದ್ರಿಂದ
ಬರುವಂತಹ ಫಲ ಏನು ಗೊತ್ತಾ? ಭಗವಂತನ ಸಾಯುಜ್ಯ. ಅರ್ಥಾತ್ ಸಾಯುಜ್ಯ ಅಂದ್ರೆ ಭಗವಂತನ ಜೊತೆಯಲ್ಲಿ ಸೇರ್ಕೊಂಡ್ಬಿಡೋದು. ಅದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಸಾಲೋಕ್ಯ ಮೋಕ್ಷವಾದ್ರೂ ಅವನಿಗೆ ಬರುತ್ತೆ. ನೋಡಿ, ಮುಖ್ಯ ಪ್ರಾಣ ದೇವರ ವೈಭವ ಇದು ಮಂತ್ರಾರ್ಥ. ಇದನ್ನೇ ಶ್ರೀಮದಾಚಾರ್ಯರು ಇನ್ನೂ ಸ್ಪಷ್ಟವಾಗಿ ನಮಗೆ ಭಾಷ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತಮಃ ಸರ್ವದೇವೇಶು ಪ್ರಾಣ ಏವ ಹರೇರನು ಚತುರ್ಮುಖಸ್ಯ ಪ್ರಾಣಸ್ಯ ನ ವಿಶೇಷೋಸ್ತಿ ಕಶ್ಚನ. ಅಲ್ರಿ, ಏಕಮೇವ ವ್ರತಂ ಚರೇತ್ ಅಂದ್ರೆ ಎಲ್ಲರಿಗಿಂತ ಉತ್ತಮರಾದವರು ಮುಖ್ಯ ಪ್ರಾಣ ದೇವರಾದ್ದರಿಂದ ಆ ವ್ರತವನ್ನ ಮಾಡಬೇಕು ಅಂತಂದ್ರೆ ಮುಖ್ಯ ಪ್ರಾಣ ದೇವರೇ ಸರ್ವೋತ್ತಮರು ಅಂತಲ್ಲ, ಭಗವಂತನ ನಂತರದಲ್ಲಿ ಭಗವಂತ ಆದ್ಮೇಲೆ ಮುಖ್ಯ ಪ್ರಾಣ ದೇವರಿಗಿಂತ ಉತ್ತಮರು ಯಾರೂ ಇಲ್ಲ ಅಂತ. ಚತುರ್ಮುಖ ಬ್ರಹ್ಮದೇವರಿದ್ದಾರಲ್ಲ ಅಂತಂದ್ರೆ ಬ್ರಹ್ಮದೇವರಿಗೂ ವಾಯುದೇವರಿಗೂ ಏನ್ ವ್ಯತ್ಯಾಸ ಇಲ್ಲ, ಅವರಿಬ್ರು ಒಂದೇನ. ವಿಶೇಷೋಸ್ತಿ ಕಶ್ಚನ. ಮುಖ್ಯ ಪ್ರಾಣ ದೇವರಿಗೂ ಬ್ರಹ್ಮದೇವರಿಗೂ ಅಂತಹ ತಾರತಮ್ಯ ವ್ಯತ್ಯಾಸ ಇತ್ಯಾದಿಗಳು ಏನೂ ಇಲ್ಲ. ಆದ್ದರಿಂದ ತಸ್ಮಾದ್ ವಿಷ್ಣೋರ್ ವ್ರತಸ್ಯಾನು ನಿತ್ಯಂ ಪ್ರಾಣವ್ರತಂ ಚರೇತ್ ಹಂಸೋಪಾಸ್ತಿ ಶ್ವಾಸರೂಪೇ ತಯೋರ್ ವ್ರತಮುದೀರಿತಂ ಹಂಸರೂಪೌ ಹಿತೌ ದೇವೌ ಶ್ವಾಸೋಚ್ಛ್ವಾಸ ಪ್ರವರ್ತಕೌ ತಸ್ಮಾತ್ ಪ್ರಾಣ್ಯಾದಪಾನ್ಯಾಚ್ಚ ತದ್ರೂಪಂ ಸಂಸ್ಮರನ್ ಸದಾ ನಾನ್ಯಸ್ಯೋಪಾಸನಂ ಕುರ್ಯಾತ್ ತದ್ಭೃತ್ಯತ್ವಂ ವಿನಾ ಕ್ವಚಿತ್. ಆದ್ದರಿಂದ ಭಗವಂತನ ನಂತರದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಸಮರಾಗಿ ಅತ್ಯಂತ ಉತ್ತಮರಾದವರು ನಮ್ಮ ಮುಖ್ಯ ಪ್ರಾಣ ದೇವರು. ಆದ್ದರಿಂದ ಈ ವಿಷ್ಣು ವ್ರತವನ್ನ ಅನುಷ್ಠಾನ ಮಾಡಿ ಆದ್ಮೇಲೆ ಪ್ರಾಣವ್ರತವನ್ನ ಮಾಡಬೇಕು. ಅದೇನು ವಿಷ್ಣು ವ್ರತ ಪ್ರಾಣವ್ರತ ಅಂದ್ರೆ ಏನು ಅಂದ್ರೆ ಹಂಸೋಪಾಸನೆ. ನಮ್ಮಲ್ಲಿ ನಿಂತು ಉಸಿರಾಡಿಸ್ತಕ್ಕಂತಹ ವ್ಯಕ್ತಿಗಳು, ನಮ್ಮ ಬದುಕಿಗೆ ಕಾರಣರಾದಂಥವರು ಹರಿವಾಯುಗಳು. ಅದನ್ನ ಅನುಸಂಧಾನ ಮಾಡುವುದನ್ನೇ ವಿಷ್ಣು ವ್ರತ ಪ್ರಾಣವ್ರತ ಅಂತ ಕರೀತಾರೆ. ಹರಿವಾಯುಗಳಿಬ್ಬರೂ ಹಂಸರೂಪದಿಂದ ಇದ್ದು ನಮ್ಮ ಶ್ವಾಸೋಚ್ಛ್ವಾಸಗಳನ್ನ ನಿಯಮನ ಮಾಡ್ತಾ ಇರ್ತಾರೆ. ನಮ್ಮಿಂದ ಪ್ರತಿಯೊಬ್ಬರಿಂದಲೂ ಶ್ವಾಸೋಚ್ಛ್ವಾಸಗಳನ್ನ ಮಾಡಿಸುವಂತಹ ವ್ಯಕ್ತಿಗಳು ಹಂಸರೂಪದ ಭಗವಂತ, ಹಂಸರೂಪದವಾಗಿದೆ. ಆದ್ದರಿಂದ ನಾವು ನಿರಂತರವಾಗಿ ಉಸಿರಾಡಬೇಕಾದ್ರೆ, ಶ್ವಾಸೋಚ್ಛ್ವಾಸಾದಿಗಳನ್ನ ಮಾಡಬೇಕಾದ್ರೆ ಹಂಸರೂಪದ ಹರಿವಾಯುಗಳ ಸ್ಮರಣೆಯನ್ನ ಮಾಡಿಕೊಂಡೇ ಮಾಡಬೇಕು. ದೊಡ್ಡ ವ್ರತ ಇದು, ದೊಡ್ಡ ಫಲವನ್ನ ಕೊಡುವಂತಹ ವ್ರತ. ಆದ್ದರಿಂದ ಇದು ವಿಷ್ಣು ವ್ರತ, ವಾಯು ವ್ರತ. ಮತ್ ಇತರ ದೇವತೆಗಳನ್ನು ಉಪಾಸನೆ ಸ್ವತಂತ್ರವಾಗಿ ಮಾಡ್ಲೇಬಾರದು. ಮಾಡ್ಬೇಕು ಅಂತ ಅನಿಸಿದ್ರೆ ಭಗವಂತನ ವಾಯುದೇವರ ಸೇವಕರು ಅನ್ನುವ ಉಪಾಸನೆಯಿಂದ ನೋಡಿ. ಇದು ಸಿಂಪಲ್ ಆದ್ರೂ ಕೂಡ ಎಷ್ಟು ದೊಡ್ಡ ತತ್ವವನ್ನ ತಿಳಿಸಿಕೊಡ್ತಾ ಇದೆ ಉಪನಿಷತ್ತು. ಅದರಿಂದ ಶ್ವಾಸೋಚ್ಛ್ವಾಸ ಉಸಿರಾಟ ಆಡುವಾಗ ಹರಿವಾಯುಗಳ ಹಂಸರೂಪದ ಹರಿ, ಹಂಸರೂಪದ ವಾಯು ಇವರಿಬ್ಬರ ಅನುಗ್ರಹದಿಂದ ನಾನು ಉಸಿರಾಡ್ತಾ ಇದ್ದೇನೆ ಎನ್ನುವ ಅನುಸಂಧಾನ ಇಟ್ಟುಕೊಂಡು ಶ್ವಾಸೋಚ್ಛ್ವಾಸಾದಿಗಳನ್ನು ಮಾಡಿದ್ರೆ ಎಷ್ಟು ವೈಭವದ ಫಲ ಇದೆ ನೋಡಿ. ಆ ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದ ಪ್ರಜಾಪತಿ ಎನ್ನುವ ಮಂತ್ರ ಬಂತಲ್ಲ, ಅದರ ಅರ್ಥವನ್ನ ವಿಶೇಷವಾಗಿ ಶ್ರೀಮದಾಚಾರ್ಯ ನಮಗಿಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಂದ್ರಿಯಾಣಿ ಸಸರ್ಜಾದೌ ವಾಸುದೇವ ಪ್ರಜಾಪತಿ. ಪ್ರಜಾಪತಿ ನಾಮಕನಾದ ವಾಸುದೇವ ಆರಂಭದಲ್ಲಿ ಸೃಷ್ಟಿಯಾದಿಯಲ್ಲಿ ಇಂದ್ರಿಯಗಳನ್ನ ಸೃಷ್ಟಿ ಮಾಡಿದ. ಏನ್ ಹಾಗಂದ್ರೆ ಅಧ್ಯಾತ್ಮಮಿಂದ್ರಿಯಾಣ್ಯಾಹು ಅಧಿದೈವಂತು ದೇವತಾ ಅಧ್ಯಾತ್ಮಮಗ್ನಿರ್ವಾಂಗ್ನಾಮ ಚಕ್ಷುರಾದಿತ್ಯ ಉಚ್ಯತೆ ಶ್ರೋತ್ರಂತು ಚಂದ್ರಮಾ ನಾಮ ಮನಸ್ಥೂಲಂತು ವಾಸವಃ ಯೇನ ಯಜ್ಞಾದಿಕಂ ಕುರ್ಯಾತ್ ಶೇಷ ರುದ್ರ ವಿಪಾಸ್ತಥ ಮನಸ್ಸೂಕ್ಷ್ಮಂ ಜ್ಞಾನಯೋಗ್ಯಂ ಶೇಷೋ ವ್ಯಾಖ್ಯಾನ ಗೋಚರಂ ರುದ್ರಸ್ತು ಮನನಾಖ್ಯಂಚ ಗರುಡೋಧ್ಯಾನ ಗೋಚರಂ ವಾಯುಃ ಪ್ರಾಣ ಇತಿ ಪ್ರೋಕ್ತೋ ಯೇನ ಸರ್ವಂ ನಿಯಮ್ಯತೆ ತಯೇತೆ ಭಗವತ್ ಸೃಷ್ಟಾ ವ್ಯೂದಿರೇಧ್ಯಾತ್ಮ ಸಂಸ್ಥಿತಾಃ. ಅಧ್ಯಾತ್ಮದಲ್ಲಿ ದೇವತೆಗಳ ವ್ಯಾಪಾರ ಏನು? ನಮ್ಮ ವಾಗೀಂದ್ರಿಯವೇ ಮೊದಲಾದ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕರಾಗಿರುವಂತದ್ದೇ ಅವರ ವ್ಯಾಪಾರ.
ಅಧಿದೈವದಲ್ಲಿ ಅಗ್ನಿಯೇ ಮೊದಲಾಗಿರ್ತಕ್ಕ ದೇವತೆಗಳು. ಅಂದ್ರೆ ದೇಹದ ಒಳಗಿರುವ ಒಂದು ರೂಪ, ದೇಹದ ಹೊರಗಿರುವ ಇನ್ನೊಂದು ರೂಪ, ಅಷ್ಟೇ, ಒಂದೇ ದೇವತೆ. ಹೊರಗಡೆ ಅಧ್ಯಾತ್ಮದಲ್ಲಿ ಅಗ್ನಿಯನ್ನ ವಾಕ್ ಅಂತ ಕರೆದ್ರೆ ಹೊರಗಡೆ ಅಗ್ನಿ. ಹಾಗೆ ಸೂರ್ಯ ಹೊರಗಡೆ ಸೂರ್ಯನಾಗಿದ್ರೆ ಒಳಗಡೆ ಕಣ್ಣು, ಚಂದ್ರ ಕಿವಿ, ಹೊರಗಡೆ ಚಂದ್ರ. ಅದೇ ಇಂದ್ರದೇವರು ನೋಡಿ, ಮನಸ್ಸಲ್ಲಿ ಎರಡು ತರ ಮನಸ್ಸಿದೆಯಂತ. ಇದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಮನಸ್ಸಿನಲ್ಲಿ ಎರಡು ವಿಭಾಗ, ಒಂದು ಸೂಕ್ಷ್ಮವಾದ ಮನಸ್ಸು, ಇನ್ನೊಂದು ಸ್ಥೂಲವಾದ ಮನಸ್ಸು. ಆ ಸ್ಥೂಲವಾದ ಮನಸ್ಸಿಗೆ ಅಭಿಮಾನಿಗಳಾದವರು ಇಂದ್ರದೇವರು. ಏನ್ ಮಾಡ್ತಾರೆ ಅಂದ್ರೆ, ಯಜ್ಞ ಮಾಡೋಣ, ಯಾಗ ಮಾಡೋಣ, ದಾನ ಮಾಡೋಣ, ತೀರ್ಥಯಾತ್ರೆ ಮಾಡೋಣ, ಪಾಠ ಕೇಳೋಣ, ಪ್ರವಚನಕ್ಕೆ ಹೋಗೋಣ, ತೀರ್ಥ ಸ್ನಾನ ಮಾಡೋಣ ಇತ್ಯಾದಿಯಾದ ಸಂಕಲ್ಪಕ್ಕೆ ಅಭಿಮಾನಿಗಳಾದ ಒಂದು ಮನಸ್ಸಿಗೆ ಅಭಿಮಾನಿಗಳಾದವರು ಯಾರು ಅಂದ್ರೆ ಇಂದ್ರದೇವರು. ಇದು ಸ್ಥೂಲವಾದ ಮನಸ್ಸಿನ ಕೆಲಸ. ಸ್ಥೂಲ ಮನಸ್ಸಿನ ವ್ಯಾಪಾರ ಯಾವುದು? ಇದು. ಇನ್ನು ಸೂಕ್ಷ್ಮ ಮನಸ್ಸು ಅಂತ ಇದೆ. ಆ ಸೂಕ್ಷ್ಮ ಮನಸ್ಸಿಗೆ ಶೇಷ, ರುದ್ರ, ಗರುಡ ಶೇಷ ರುದ್ರರು ಅಭಿಮಾನಿಗಳು. ಅದೇನ್ ಮಾಡುತ್ತೆ? ಶ್ರವಣ ಮನನ ವ್ಯಾಖ್ಯಾನ ಜ್ಞಾನಕ್ಕೆ ಸಂಬಂಧಪಟ್ಟ ಮನಸ್ಸಿಗೆ ಅಭಿಮಾನಿಗಳಾದವರು ಗರುಡಶೇಷ ರುದ್ರರು. ಕರ್ಮಾದಿಗಳಿಗೆ ಸಂಬಂಧಪಟ್ಟ ಮನಸ್ಸಿಗೆ ಅಭಿಮಾನಿಗಳಾದವರು ಇಂದ್ರದೇವರು. ನೋಡಿ ಎಷ್ಟು ವಿಭಾಗ. ಅದರಲ್ಲಿ ಮತ್ತೆ ವ್ಯಾಖ್ಯಾನ ಮಾಡಬೇಕಲ್ಲ, ಏಷೋ ವ್ಯಾಖ್ಯಾನ ಗೋಚರಂ. ನೀವು ಮನನ ಮಾಡಬೇಕು ಅಂತಂದ್ರೆ ಕೇಳಿದ್ದನ್ನ ಮನನ ಮಾಡ್ಬೇಕಲ್ಲ, ಆ ಮನನ ಮಾಡುವಂತಹ ಮನಸ್ಸಿನ ವಿಭಾಗಕ್ಕೆ ಅಭಿಮಾನಿಗಳಾದವರು ರುದ್ರದೇವರು. ಧ್ಯಾನ ಮಾಡ್ಬೇಕಲ್ಲ, ಧ್ಯಾನ ಮಾಡುವ ಮನಸ್ಸಿನ ಆ ವಿಭಾಗಕ್ಕೆ ಅಭಿಮಾನಿಗಳಾದವರು ಗರುಡದೇವರು. ವ್ಯಾಖ್ಯಾನ ಮಾಡ್ಬೇಕಲ್ಲ, ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ಬೇಕಲ್ಲ, ಆ ಮನಸ್ಸಿನ ಭಾಗಕ್ಕೆ ಅಭಿಮಾನಿಗಳಾದವರು ಶೇಷದೇವರು. ನೋಡಿ, ಮನಸ್ಸಿನಲ್ಲಿ ಸ್ಥೂಲ, ಸೂಕ್ಷ್ಮ, ಸೂಕ್ಷ್ಮದಲ್ಲಿ ಮತ್ತೆ ಮೂರು ವಿಭಾಗ: ವ್ಯಾಖ್ಯಾನ, ಮನನ, ಧ್ಯಾನ. ಅದರಲ್ಲಿ ವ್ಯಾಖ್ಯಾನಕ್ಕೆ ಶೇಷ, ಧ್ಯಾನಕ್ಕೆ ಗರುಡ, ಮನನಕ್ಕೆ ರುದ್ರದೇವರು. ಇದು ಸೂಕ್ಷ್ಮ ಮನಸ್ಸು. ಸ್ಥೂಲ ಮನಸ್ಸಿನಲ್ಲಿ ಯಜ್ಞಾದಿ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಸಂಕಲ್ಪಾದಿಗಳನ್ನು ಮಾಡಿಕೊಡುವ ಮನೋಭಿಮಾನಿ ದೇವತೆಗಳು ಸ್ಥೂಲ ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಅದ್ಭುತ. ಹೊರಗಡೆಯಲ್ಲಿ ಯಾವ ದೇವತೆಯನ್ನ ಪ್ರಾಣ ಅಂತ ಕರೀತಾರೆ, ಆ ಪ್ರಾಣ ದೇವತೆ ಮನಸ್ಸಿನ ದೇಹದಲ್ಲಿ ಪ್ರಾಣ ಅಂತ ಇದ್ದ. ಒಬ್ಬರೇ ಮುಖ್ಯ ಪ್ರಾಣ ದೇವರು. ಮನಸ್ಸಿನೊಳಗೆ, ದೇಹದೊಳಗೆ ಪ್ರಾಣ, ದೇಹದ ಹೊರಗೆ ವಾಯು. ಒಟ್ನಲ್ಲಿ ದೇಹದ ಹೊರಗೂ ದೇಹದ ಒಳಗೂ ಎಲ್ಲ ದೇವತೆಗಳನ್ನ, ಜಗತ್ತನ್ನ ನಿಯಮನ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು? ಮುಖ್ಯ ಪ್ರಾಣದೇವರು. ಅಧಿದೈವೇ ಜ್ವಲತ್ಕರ್ಮ ವನ್ಹಿ ಸೂರ್ಯಸ್ತು ಪಾವಕ. ಅಧ್ಯಾತ್ಮದಲ್ಲಿ ಕಣ್ಣು, ಕಿವಿ, ಮತ್ತೆ ಈ ಮನಸ್ಸಿನ ಕೆಲವು ಕಂಪಾರ್ಟ್ಮೆಂಟ್ಗಳು, ಇದೆಲ್ಲ ಹೇಳ್ಬಿಟ್ರಲ್ಲ. ಅಧಿದೈವದಲ್ಲಿ ಏನು? ದೇಹದ ಹೊರಗಡೆ ಇವರ ವ್ಯಾಪಾರ ಏನು ಅಂತಂದ್ರೆ, ದೇಹದ ಹೊರಗಡೆ ಅಗ್ನಿಯ ಕೆಲಸ ಏನು? ಉರಿಯುವಂಥದ್ದು. ಸೂರ್ಯನ ಕೆಲಸ ಏನು? ಬಿಸಿ. ಸೂರ್ಯಸ್ತು ತಾಪಕಃ. ಸೋಮಃ ಕಾಂತೌ. ಹೊರಗಡೆ ಬೆಳದಿಂಗಳನ್ನ, ಕಾಂತಿಯನ್ನ ಕೊಡುವ ಕೆಲಸ ಯಾರ್ದು? ಸೋಮನದ್ದು. ವೃಷ್ಟಿಕರ್ಮ ವಾಸವಃ. ಸ್ಥೂಲ ಯಜ್ಞಾದಿ ಕರ್ಮಗಳನ್ನ ಮಾಡಲಿಕ್ಕೆ ಅನುಕೂಲವಾದ ಸ್ಥೂಲ ಮನಸ್ಸಿಗೆ ಅಭಿಮಾನಿಗಳಾದ ದೇಹದ ಒಳಗಿರತಕ್ಕ ಇಂದ್ರದೇವರು ದೇಹದ ಹೊರಗೆ ಏನ್ ಮಾಡ್ತಾರೆ? ಮಳೆ ಕೊಡ್ತಾರೆ. ಇನ್ನು ಶೇಷ ಏವತು ಪಂಚರಾತ್ರ ಪ್ರವೃತ್ತಿಶಃ. ಶೇಷದೇವರ ಕೆಲಸ ಏನು? ಪಂಚರಾತ್ರ, ಭಗವಂತನ ಪೂಜೆಯನ್ನ ಮಾಡಲಿಕ್ಕೆ ಅನುಕೂಲವಾಗಿರತಕ್ಕ ಪಂಚರಾತ್ರ ಶಾಸ್ತ್ರಕ್ಕೆ ಪ್ರವರ್ತಕರು ಯಾರು? ಶೇಷದೇವರು. ರುದ್ರ ತತ್ಸ್ಥ ಕ್ರಿಯಾ ಪರಃ. ಪಂಚರಾತ್ರಗಳಲ್ಲಿ ಹೇಳಿದ ವಿಷ್ಣು ಪೂಜಾತ್ಮಕವಾದ ಕರ್ಮಗಳನ್ನ ನಮ್ಮಿಂದ ಮಾಡಿಸುವಂತಹ ದೇವತೆಗಳು ಯಾರು? ಮಹಾರುದ್ರ ದೇವರು.
ಸರ್ವ ಪ್ರವರ್ತಕೋ ವಾಯು ಜ್ಞಾನ ಮೋಕ್ಷ ಪ್ರದಸ್ತಥ. ಎಲ್ಲರನ್ನೂ ಪ್ರವರ್ತನೆ ಮಾಡತಕ್ಕಂಥವರು ವಾಯುದೇವರು. ಅವರು ಜ್ಞಾನವನ್ನು ಕೊಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ. ಇನ್ನು ಗರುಡದೇವರದ್ದು ವೇದ ಪ್ರವೃತ್ತಿ ಕೃದ್ವೀಂದ್ರ, ವೇದಗಳನ್ನ ಪ್ರವರ್ತನೆ ಮಾಡತಕ್ಕಂಥವ್ರು ಗರುಡದೇವ್. ನೋಡಿ, ಇಂದ್ರದೇವರು ಮಳೆ, ಅಗ್ನಿ ಬಿಸಿ, ಸೂರ್ಯ ಬೆಳಕು, ಚಂದ್ರ ಕಾಂತಿ. ಗರುಡದೇವರು ವೇದಗಳ ಪ್ರವರ್ತಕರು, ಶೇಷದೇವರು ಪಂಚರಾತ್ರ ಪ್ರವರ್ತಕರು, ರುದ್ರದೇವರು ಆ ಪಂಚರಾತ್ರಗಳಲ್ಲಿ ಹೇಳಿದ ಕರ್ಮಗಳನ್ನ ನಮ್ಮಿಂದ ಮಾಡಿಸ್ತಕ್ಕಂಥವ್ರು. ಮುಖ್ಯ ಪ್ರಾಣದೇವರು ಮಾತ್ರ ಎಲ್ಲರನ್ನೂ ಪ್ರವರ್ತನೆ ಮಾಡ್ತಾರೆ, ಜ್ಞಾನವನ್ನೂ ಕೊಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ. ಇಂತಹ ದೇವತೆಗಳು ಗಲಾಟೆ ಮಾಡಿಕೊಂಡು ಅವರ ಒಳಗೆ ತಾನೇ ತಾನ್ ಶ್ರಮರೂಪೇಣ ಪ್ರಾಪ ಬ್ರಹ್ಮ ಪ್ರಜಾಪತಿ ಕಾಂತಾ ಸ್ವಂ ಭಗವತ್ಕರ್ಮನಶೇ ಕುಸ್ಸರ್ವ ದೇವತಾ ವಾಯುಂತು ಸಮಶಕ್ತಿತ್ವಾನ್ನಾಪ ಬ್ರಹ್ಮ ಪ್ರಜಾಪತಿ ತೇನಾಸೌ ಭಗವತ್ಕರ್ಮ ಸರ್ವಂಚ ಕೃತವಾನ್ ಸದಾ ಶ್ರಮಾತ್ ಪಾಪಾತ್ಮಕೋ ಮೃತ್ಯು ಭಗವತ್ಕರ್ಮವರ್ಜನಾತ್ ಅನ್ಯಾನ್ ದೇವಾನಮಾಪಾಶು ನೈವ ವಾಯುಂ ಕದಾಚನ ತೇ ವಾಯುಂ ಜ್ಞಾತುಮೈಚ್ಛಂತ ಶ್ರೇಷ್ಠೋಯಮಿತಿ ನಿಶ್ಚಿತಾಃ ತಂ ಜ್ಞಾತ್ವಾ ತೇನ ಚಾವಿಷ್ಟಾಸ್ತದ್ಭೃತ್ಯತ್ತಮುಪಾಗತಾಃ ತಸ್ಮಾತ್ ಪ್ರಾಣಾಚ್ಚ ಮರುತಃ ಇತ್ಯೇಷಾಂ ನಾಮ ಸಂಸ್ಥಿತಂ. ಗಲಾಟೆ ಮಾಡ್ಕೊಂಡ್ರಲ್ಲ, ಅದನ್ನೇ ಆಚಾರ್ಯರ ಭಾಷ್ಯ ತಿಳಿಸ್ಕೊಡ್ತಾರೆ. ನಾನು ಶ್ರೇಷ್ಠ ಅಂತ ಈ ಅಧಿದೈವದಲ್ಲಿ, ಅಧ್ಯಾತ್ಮದಲ್ಲಿ, ದೇಹದ ಒಳಗೆ ದೇಹದ ಹೊರಗೆ ದೇವತೆಗಳು ಗಲಾಟೆ ಮಾಡಿಕೊಂಡಾಗ ಬ್ರಹ್ಮದೇವರು ಶ್ರಮರೂಪದಿಂದ ಪ್ರವೇಶ ಮಾಡ್ತಾರೆ. ಆಯಾಸ ಆಯಿತು, ಆದ್ರೆ ವಾಯುದೇವರಲ್ಲಿ ಮಾತ್ರ ಪ್ರವೇಶ ಮಾಡಲಿಲ್ಲ. ಆದ್ದರಿಂದ ವಾಯುದೇವರು ರೆಸ್ಟ್ಲೆಸ್ ಆಗಿ ನಿರಂತರವಾಗಿ ಹರಿಪೂಜಾತ್ಮಕವಾದ ಕರ್ಮಗಳನ್ನ ಯಾವಾಗ್ಲೂ ಮಾಡ್ತಾರೆ. ಆದ್ದರಿಂದ ವಾಯುದೇವರಿಗೆ ಅಸುರಾವೇಶ ಇಲ್ಲ. ಇತರ ದೇವತೆಗಳು ಶ್ರಮದಿಂದ ನಿಲ್ಲಿಸಿ ಬಿಡ್ತಾರೆ. ಕಣ್ಣು ಎಷ್ಟೊತ್ತು ನೋಡುತ್ತೆ? ಮುಚ್ಚಲೇಬೇಕಲ್ಲ. ಕಿವಿ ಎಷ್ಟೊತ್ತು ಕೇಳುತ್ತೆ? ಮನಸ್ಸು ಎಷ್ಟೊತ್ತು ವ್ಯಾಪಾರ ಮಾಡುತ್ತೆ? ಆದ್ದರಿಂದ ನಿರಂತರವಾಗಿ ಭಗವತ್ ಪೂಜೆಯನ್ನ ಮಾಡುವ ಸಾಮರ್ಥ್ಯ ಇವ್ರು ಯಾರಿಗೂ ಇಲ್ಲ. ಆದ್ದರಿಂದ ಭಗವತ್ ಪೂಜೆಯನ್ನ ಬಿಟ್ಟ ಪಾಪದಿಂದ ಅವರಿಗೆ ಮೃತ್ಯು, ಪಾಪಾಭಿಮಾನಿಯಾದಂತಹ ಮೃತ್ಯು ಈ ದೇವತೆಗಳ ಒಳಗೆ ಪ್ರವೇಶ ಮಾಡದ. ಆದ್ದರಿಂದ ಎಲ್ಲ ದೇವತೆಗಳಿಗೂ ಈ ವಿಘ್ನ ಇದ್ರೆ ವಾಯುದೇವರಲ್ಲಿ ಮಾತ್ರ ಆಯಾಸವೂ ಇಲ್ಲ, ಮರಣವೂ ಇಲ್ಲ. ಆದ್ದರಿಂದ ದೇವತೆಗಳೆಲ್ಲ ಚಿಂತನೆ ಮಾಡಿದ್ರು, ಓಹೋ, ನಮಗಿಂತ ಉತ್ತಮರಾದವರು ಮುಖ್ಯ ಪ್ರಾಣದೇವರು, ಅವರ ಸ್ವರೂಪ ನಾವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟು ಅವರ ಅನುಗ್ರಹದಿಂದ ಅವರ ಸೇವಕರಾಗಿ ಅವರ ಸನ್ನಿಧಾನಕ್ಕೆ ಪಾತ್ರರಾಗ್ತಾರೆ. ಆದ್ದರಿಂದ ಮುಖ್ಯ ಪ್ರಾಣದೇವರ ಸನ್ನಿಧಾನದಿಂದಲೇ ಇಂದ್ರಿಯಗಳನ್ನ ಪ್ರಾಣಗಳು ಅಂತ ಕರೀತಾರೆ. ಹೊರಗಡೆ ಅವರನ್ನ ಮರುತ್ ನಾಮಕರಾದ ವಾಯುದೇವರ ಸನ್ನಿಧಾನ ಪಾತ್ರರಿಂದ ಅವರನ್ನ ಮರುತ್ತುಗಳು ಅಂತಲೇ ಕರೆಯುವಂಥದ್ದು. ಆದ್ದರಿಂದ ಎಲ್ಲ ನಡೆಯುವಂಥದ್ದು ವಾಯುದೇವರಿಂದಲೇ. ವಾಯೋರ್ದೇವಾ ಹಿಜಾಯಂತೆ ಲಯಮೇಷ್ಯಂತಿ ತತ್ರ ಚ ತಸ್ಮಾನ್ ನಿತ್ಯಂ ತದ್ವ್ರತಾಶ್ಚ ತದ್ವ್ರತೋತೋ ಭವೇತ್ ಸದಾ ಅನ್ಯದೇವ ವ್ರತಾರಂಭಂ ಯದಿ ಕುರ್ಯಾತ್ ಸಮಾಪಯೇತ್ ತೇನಾಸೌ ವಾಯುನಾ ಸಾಕಂ ಭಗವಂತಮುಪೇಷ್ಯತಿ. ದೇವತೆಗಳೆಲ್ಲ ಹುಟ್ಟೋದು ವಾಯುದೇವರಿಂದಲೇ, ದೇವತೆಗಳೆಲ್ಲ ಲಯ ಹೊಂದೋದು ವಾಯುದೇವರಲ್ಲೇ. ಆದ್ದರಿಂದ ತಮ್ಮ ಎಲ್ಲಕ್ಕೂ ಕಾರಣರಾದ ಮುಖ್ಯ ಪ್ರಾಣದೇವರ ಪ್ರೀತ್ಯರ್ಥವಾಗಿ ದೇವತೆಗಳು ಹಂಸ ಮಂತ್ರ ಜಪವನ್ನ ಮಾಡುವ ಶ್ರೇಷ್ಠವಾದ ವ್ರತವನ್ನ ಮಾಡ್ತಾರೆ. ಆದ್ದರಿಂದ ಇದನ್ನ ಉಪಾಸನೆ ಮಾಡತಕ್ಕಂತಹ ವ್ಯಕ್ತಿಗಳು ಹಂಸ ಮಂತ್ರದ ಜಪವನ್ನ ಮಾಡಬೇಕು. ಜಪ ಮಾಡಬೇಕು ಅಂದ್ರೆ ನಮ್ಮೊಳಗೆ ಇದ್ದು ಹಂಸ ರೂಪದಿಂದ ಹರಿವಾಯುಗಳು ನಮ್ಮ ಉಸಿರಾಟ ಉಚ್ಛ್ವಾಸ ನಿಶ್ವಾಸ ರೂಪವಾದ ಶ್ವಾಸೋಚ್ಛ್ವಾಸಗಳನ್ನ ಮಾಡಿಸ್ತಾರೆ. ಹೀಗೆ ಯಾರು ಮಾಡ್ತಾರೆ ಅವರು ಭಗವಂತನನ್ನ ಪಡೀತಾರೆ. ಇತರ ದೇವತೆಗಳ ಪೂಜೆಯನ್ನ ಮಾಡುವಾಗಲೂ ಆ ಇತರ ದೇವತೆಗಳು ಹರಿವಾಯುಗಳ ಸೇವಕರು ಎನ್ನುವ ಅನುಸಂಧಾನ ಇಟ್ಟುಕೊಂಡೇ ಮಾಡಬೇಕು. ಹೌದು, ಸಂಧಾನ. ಆದ್ದರಿಂದ ಶೋಕ ಇಲ್ಲದ ಕೇವಲ ಆನಂದಗಳಿಂದ ಕೂಡಿದ ಫಲ ಈ ಸಪ್ತಾನ್ನ ವಿದ್ಯೋಪಾಸಕರಿಗೆ ಬರುತ್ತೆ. ಆದ್ದರಿಂದ ಸಪ್ತಾನ್ನ ವಿದ್ಯೋಪಾಸನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಉಪಾಸನ ಅಂತ ಹೇಳಿ
7 ರೀತಿಯಾದ ಅನ್ನಗಳಲ್ಲಿ ಭಗವಂತನಿಗೆ ತಾನಿಟ್ಟುಕೊಂಡ ಅನ್ನ ಸರಸ್ವತಿ ಬ್ರಹ್ಮ ಪ್ರಾಣದೇವರು ಅಭಿಮಾನಿಗಳಾಗಿರತಕ್ಕ ಮಾತು, ಮನಸ್ಸು ಮತ್ತು ಪ್ರಾಣ ಅನ್ನೋದನ್ನ ಹೇಳಿ ಆ ಸಪ್ತಾನ್ನೋಪಾಸನದ ವಿದ್ಯೆಯ ಉಪಾಸನೆಯಿಂದ ಬರುವಂತಹ ಫಲಗಳನ್ನು ನಿರೂಪಣೆ ಮಾಡುವುದರೊಂದಿಗೆ ವಾಯುಜೀವೋತ್ತಮತ್ವವನ್ನ ಸಮರ್ಥನೆ ಮಾಡಿ ಮೋಕ್ಷಕ್ಕೆ ನಾವು ಯೋಗ್ಯರಾಗಬೇಕಾದ್ರೆ, ನಮಗೆ ಮೋಕ್ಷ ಪ್ರಾಪ್ತಿ ಆಗಬೇಕಾದ್ರೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಪ್ರಮೇಯಗಳಲ್ಲಿ ಒಂದು ವಾಯುಜೀವೋತ್ತಮತ್ವ ಅನ್ನೋದನ್ನ ಹೇಳಿ ಸಪ್ತಾನ್ನ ಬ್ರಾಹ್ಮಣವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ತ್ರಯಬ್ರಾಹ್ಮಣ ಅಂತ ಬರುತ್ತೆ. ಭಾರತೀ ದೇವಿ, ಪ್ರಾಣದೇವರು ಮತ್ತು ರುದ್ರದೇವರು ಈ 3 ದೇವತೆಗಳಿಂದ ಏನು ಪ್ರಪಂಚದ ಸೃಷ್ಟಿ ಆಯಿತು ಅದರ ಬಗ್ಗೆ ಮಾತಾಡಿ ಈ ಉಪನಿಷತ್ತು ಈ ಮೊದಲನೇ ಅಧ್ಯಾಯವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದೆ. ಅದನ್ನ ಮತ್ತೆ ನಾವು ನಾಳೆ ಅನುಸಂಧಾನ ಮಾಡಿ ನಾಳೆ ತ್ರಯಬ್ರಾಹ್ಮಣದ ಪಾಠದೊಂದಿಗೆ ಮೊದಲನೇ ಅಧ್ಯಾಯದ ಬೃಹದಾರಣ್ಯಕೋಪನಿಷತ್ತನ್ನ ಸಮಾಪ್ತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಸಪ್ತಾನ್ನ ವಿದ್ಯೋಪಾಸನೆಯ ಒಂದು ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಸಪ್ತಾನ್ನ ವಿದ್ಯಾ ಬ್ರಾಹ್ಮಣದ ಅನುಸಂಧಾನದಿಂದ ರೇವಾಯು ಗುರುಗಳು ಸುಪ್ರೀತರಾಗಿ ನಮಗೆ ಯೋಗ್ಯವಾಗಿರತಕ್ಕಂತಹ ಜ್ಞಾನಭಕ್ತ ವೈರಾಗ್ಯಾದಿ ಸಂಪತ್ತನ್ನ ಕೊಟ್ಟು ಉದ್ಧಾರ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.